ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಹಾಯ್ ಬ್ಯಾಕ್ ಟು ಮೈ ನಮಸ್ತೆ ಚಾನಲ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ, ಯಾಕೆಂದರೆ ಕಾರಲ್ಲಿ ಸ್ವಲ್ಪ ಸೌಂಡ್ ಇತ್ತು ಮತ್ತು ವೆಹಿಕಲ್ ಸ್ವಲ್ಪ ಸೌಂಡ್ ಇರುತ್ತೆ ಅಂತೇಳ್ಬಿಟ್ಟು ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ. ಇವತ್ತಿನ ದಿನ ಎಲ್ಲಿಗೆ ಹೊರಟ್ವಿ ಅಂದರೆ ಮಂಜು ಸ್ಕೂಲ್ನ ಸ್ಪೋರ್ಟ್ಸ್ ಡೇ ಇತ್ತು. ಹಾಗೆ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ, ಏನೆಲ್ಲ ಪ್ರೈಸ್ ತಗೊಂಡು ಬಂದ್ವಿ ಅಂತ ಈ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ನಿಮಗೆ ಕೂಡ ಗೊತ್ತಾಗತ್ತೆ. ಅದಾದಮೇಲೆ ಸ್ಕೂಲ್ ಹತ್ರ ಬಂದ್ವಿ. ಇದು 4 ಸ್ಕೂಲು ಟೈಅಪ್ ಆಗಿರುತ್ತೆ. ಸ್ಕೂಲು ಟೈಅಪ್ ಅಂದರೆ ಸ್ಕೂಲ್ ಬ್ರ್ಯಾಂಚ್ 4 ಇದ್ದಾವೆ. ಹಾಗಾಗಿ ನರ್ಸರಿ, LKG, UKG ಮಕ್ಕಳಿಗೆ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು. ಬ್ಯಾಚ್ ಮಾಡ್ತಾರೆ ಫ್ರೆಂಡ್ಸ್. 1 to 5 ಒಂದು ಟೈಮು, 7 to 10 ಒಂದು ಟೈಮು, ದೊಡ್ಡವ್ರಿಗೆಲ್ಲ ಒಂದು ಟೈಮು, ಚಿಕ್ಕವ್ರಿಗೆಲ್ಲ ಒಂದು ಟೈಮು, ಫಸ್ಟ್ to 5 ಒಂಥರ ಆ ಥರ ಮಾಡ್ತಾರೆ. ನಮ್ಮ ಮಕ್ಕಳು ಇವಾಗ LKG ಅಲ್ವಾ, ನನ್ನ ಮಗ ನರ್ಸರಿ ಅಲ್ವಾ, ಹಾಗಾಗಿ LKG, UKG 3 ಬ್ಯಾಚು ಮಾಡಿದರು. ಅದರಲ್ಲಿ ಇವಾಗ ಇದು ಫಸ್ಟು ಡ್ಯಾನ್ಸ್ ಇದ್ದಿದ್ದು ಬೇರೆ ಸ್ಕೂಲ್ದು. ಯೂನಿಫಾರ್ಮ್ ಬಂದು 2 ಸ್ಕೂಲಿಗೂ ಒಂದೇ ಥರ ಇದೆ, ಇನ್ನು 2 ಸ್ಕೂಲಿಗೆ ಬೇರೆ ಥರ ಇದೆ ಫ್ರೆಂಡ್ಸ್. ನನ್ನ ಮಗನ ಸ್ಕೂಲ್ ಯೂನಿಫಾರ್ಮ್ ಕೂಡ ಇದೇ ಥರ ಇದೆ. ಇಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಅದೇ ಥರ. ಮಂಜು ಕೂಡ ಅದೇ ಡ್ರೆಸ್ಸೇ ಹಾಕ್ಕೊಂಡು ಹೋಗಿರೋಂಥದ್ದು. ಬಟ್ ಅವನು ಆ ಸೈಡೆಲ್ಲ ಕೂತಿದ್ದಾನೆ, ಬಟ್ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಅದಾದಮೇಲೆ ಇದೇನೋ ಏನು ಹೇಳ್ತಾರೆ, ಸ್ಪೋರ್ಟ್ಸ್ ಮಾಡೋ ಮುಂಚೆ ಅದರದ್ದು ಇದು ಎಕ್ಸಸೈಸ್ ಫಸ್ಟು ಹೇಳ್ಕೊಟ್ಟಿರ್ತಾರಲ್ವ ಸ್ಪೋರ್ಟ್ಸ್ ಡೇ, ಅದೇನು ಹೇಳೋಕ್ಕೆ ಬರ್ತಾಯಿಲ್ಲ ಅದು. ಅದಾದಮೇಲೆ ಇಲ್ಲಿ ಸ್ವಲ್ಪ ಜನ ಪರಿಚಯ ಆದರೂ ಕೂಡ ನನಗೆ, ಒಂದಿಬ್ಬರು 3 ಜನ. ನಾನು ಅವ್ರಿಗೆ ಕೇಳಿದೆ ನಿಮ್ಮನ್ನು ತೋರಿಸ್ಬೋದಾ ಅಂತ. ತೋರಿಸಿ ಅಂತ ನಂದು ಯೂಟ್ಯೂಬ್ ಬರ್ತಾ ಇಲ್ಲ ಶಟಲ್ ಆಡೋಣ ಅಂತ ನೋಡು, ಅಣ್ಣ ಅಲ್ಲದ ನೋಡು, ಅಣ್ಣ ನೋಡು, ಅಣ್ಣ ಓಡೋದ ನೋಡಲ್ಲಿ, ಹೋಗಪ್ಪ. ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವ್ರಿಗೆ ತುಂಬ ವರ್ಷ ಆಗಿತ್ತು ಹಾಗೆ ಸ್ಕೂಲ್ ಡೇಸಲ್ಲಿ ಹಾಗೆ ಅವ್ರು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನು ಮಂಜುವ್ರದ್ದು ಅಂಬ್ರೆಲ್ಲ ರೇಸ್ ನಡೀತಾಯಿದೆ. ಮಂಜು ಓಡ್ದಪ್ಪ, ಏನವ ಬಲ್ಲಲ್ಲ ಮಂಜು ಹಾಕಿದ್ರಲ್ಲ ಅವರು ನೋಡ್ಕೊಳ್ಳೋಕೆ ಯಾರು ಮನೆ ಬರೋಕ್ಕಿಲ್ಲ, ನೋಡ್ಕೊಳ್ಳೋಕೆ ಕೂಡ ಆಗ್ತಾ ಇರಲಿಲ್ಲ. ಅವರು
ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮತ್ತೆ ಕರ್ಕೊಂಡು ಹೋಗ್ತಿದ್ದಾರಾ? I like baseball, basketball, I like basketball, volleyball, I like volleyball, soccer, I like soccer, baseball, basketball, volleyball, soccer. ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಎಂಜಾಯ್ ಮಾಡ್ಬೋದಿತ್ತು, ಏಕೆಂದರೆ ಅವಳನ್ನು ಕೂಡ ಮಿಸ್ ಅಂದರೆ. ಬಟ್ ಟೀಚರ್ಸ್ಗೆಲ್ಲ ನಮ್ಮ ಮಗಳೇ ಅಂತ ಗೊತ್ತಿತ್ತು, ಏಕೆಂದರೆ 2 ಸ್ಕೂಲ್ ಟೀಚರ್ಸ್ಗೆ ಗೊತ್ತಿದ್ದಾರೆ, ಮತ್ತು ವ್ಯಾನ್ ಅವರಿಗೆ ಗೊತ್ತಿದ್ರಲ್ಲ. ಟೀಚರ್ಸ್ ಅವಳು ಎಲ್ಲೆಲ್ಲೋ ಮಿಸ್ ಆಗಿಬಿಡ್ತಾಯಿದ್ಲು. ಹಂಗೂ ಅವನ್ನ ಕರಿತಾಯಿದ್ರು, ಮಂಜು ನಿಂತ ಸಿಸ್ಟರ್ ಇಲ್ಲಿದ್ದಾಳೆ ಬಾ ಅಂತ. ಲಾಸ್ಟಿಗೆ ಜನ ಕಮ್ಮಿ ಆದ್ರಲ್ವ, ಅದಾದಮೇಲೆ ಅವನಿಗೆ ಅವಾರ್ಡೆಲ್ಲ ಇದು ಮಾಡೋಣ ಅಂತ ನೋಡಿ ಕರ್ಕೊಂಡೋಗಿದ್ದಾರೆ. ನನ್ನ ಹಸ್ಬೆಂಡ್ಗೂ ಅವಾರ್ಡ್ ಕೊಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಹಿಂಗೆ ಈ ಕಡೆ ಬಂದುಬಿಟ್ಟೆ. ನೋಡಿ ಮಂಜು ಅವ್ರಿಗೆ ಕೊಟ್ಟಿದ್ದಾರೆ, ಬಟ್ ಅವ್ರ ಮ್ಯಾಮ್ ಕ್ಲಾಸ್ ಟೀಚರಲ್ಲ, ಇವರು ಟೀಚರು. ಅವರು ನನಗೆ ಸರ್ಟಿಫಿಕೇಟು ಮತ್ತು ಇದು ತೊಗೊಳ್ಳಿ ನೀವೇನೆ ಅಂತ ಹೇಳ್ತಾಯಿದ್ರು, ಇದೇ ನೋಡಿ ಅಂತೇಳಿ. ನಾನು ಆ್ಯಕ್ಚುಲಿ ಅವನಿಗೆ ಪ್ರೈಸ್ ಬಂದಿದ್ದು 2 ಪ್ರೈಸ್ ಬಂದಿತ್ತು ಫ್ರೆಂಡ್ಸ್. ನಾನು ಒಂದೇ ಬರೆದಿದ್ದಾರೇನೋ ಅಂದ್ಕೊಂಡು ಬೇಜಾರಾಗ್ಬಿಡ್ತು ನನಗೆ. ನಾನು ಆ್ಯಕ್ಚುಲಿ ನೋಡಿದೆ ಅವ್ನು ಬಂದೆ, ಅವರು ಇಟ್ಕೊಂಡಿದ್ರು, ಹಂಗೆ ಅಂದ್ಕೊಂಡೆ. ಅದಾದಮೇಲೆ ಇಲ್ಲ, ಆ ಥರ ಮೋಸ ಆಗಿಲ್ಲ, ಬಟ್ ಬರೆದಿದ್ದಾರೆ. ಬಟ್ ನಾನು ಅವ್ರಿಗೆ ಹೇಳಿದೆ, ಇಲ್ಲ ಮ್ಯಾಮ್ ನಮ್ಮ ಕ್ಲಾಸ್ ಟೀಚರ್ ಇದ್ದಾರೆ, ಇಟ್ಕೊಂಡಿರಲಿ, ನನಗೆ ಆಗಲ್ಲ ಇವಾಗ, ಪಾಪ ಕೂಡ ಅಂದ್ಬಿಟ್ಟು. ಅದಾದಮೇಲೆ ಅವ್ರಿಗೆ ಕೂಡ ಫಸ್ಟ್ ಪ್ರೈಸು. ನಾನು ಫೋಟೋ ತೆಗಿಯೋದೇ ಮಾಡ್ತಾಯಿದ್ದೆ. ಇನ್ನೊಂದು ಕಡೆ ನೋಡ್ಕೊಂಡು ಹೋಗಿ ಅವ್ರ ಕಡೆ ನೋಡೇ ಇಲ್ಲ ನಾನು. ಅದೇ ನೋಡ್ಕೊಂಡು ಅವ್ರಿಗೆ ಕೂಡ ಫಸ್ಟ್ ಪ್ರೈಸ್ ಬಂತು, ಅವನಿಗೆ ಕೂಡ ಸೆಕೆಂಡ್ ಪ್ರೈಸ್ ಬಂತು. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನನಗೆ ವೀಡಿಯೋ ಮಾಡುವಾಗ ನನ್ನ ವಾಯ್ಸ್ ಕೇಳೇ ನಿಮಗೆ ಗೊತ್ತಾಗ್ತಿರ್ಬೋದು. ಆಮೇಲೆ ನಾವು ಥ್ರೋಬಾಲ್ ಆಡೋಣ ಅಂತ ಬಂದ್ವಿ. ಶಟಲ್ ಆಡೋಕ್ಕೆ ನಿಂತು ಸಾಕಾಯಿತು ಫ್ರೆಂಡ್. ಜೆಂಟ್ಸ್ ಆಡ್ತಾಯಿದ್ರು, ಸರಿ ಇದಕ್ಕಾದರೂ ಬರೋಣ ಅಂಥೇಳಿ ಇದಕ್ಕೆ ಬಂದ್ವಿ. ಮಂಜು ಜೊತೆ ಬಕೆಟ್ ಬಾಲ್ ಎತ್ಕೊಬಂದು ಕೊಡಬೇಕು. ಆ ಬಾಲ್ನ ನನಗೆ ತಂದು ಕೊಟ್ಮೇಲೆ ನಾನು ಅದನ್ನು ಬಕೆಟ್ಗೆ ಹಾಕಬೇಕು. ಅಯ್ಯೋ ನನ್ನ ಕೈಲಾಗತ್ತಾ, ಏನು ಮಾಡೋದು. ಒಂದು ಬಾಲ್ ಬಿತ್ತು ಫ್ರೆಂಡ್ಸ್, 2 ಬಾಲ್ ಬೀಳಲಿಲ್ಲ. ಅದೊಂದು ಫಸ್ಟ್ ಗೇಮ್ ಅದೇ ಅವನ ಜೊತೆ ಆಡಿದ್ದಂಥದ್ದು, ಅದೊಂದು ಹೋಯ್ತು. ಅದಾದಮೇಲೆ ಇದರಲ್ಲಿ ಅಷ್ಟು ರೂಲ್ಸ್ ಫುಲ್ ಆ್ಯಂಡ್ ಇದರಲ್ಲಿ ಅಷ್ಟು ಇದಾಗಿ ಮಾಡಲಿಲ್ಲ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ಈ ಥರ ಮಾಡಿದರು. ಏನೋ ಮೆಮೊರಿಗೆ ಉಳ್ಕೊಂಡಿದೆಯಲ್ಲ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬಟ್ ಅಮ್ಮು ಕೂಡ ಹಿಡ್ಕೊಬೇಕಿತ್ತಲ್ಲ, ಸಖತ್ ಬಿಸಿಲು ಫ್ರೆಂಡ್ಸ್. ಹಬ್ಬ ತಲೆ ಚಪ್ಪಲಿ ಬಿಟ್ಟಿದ್ದೀನಿ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ಸುಡ್ತಾಯಿದೆ ಬೆಂಕಿ. ಚಪ್ಪಲಿ ಹಾಕ್ಕೊಂಡ್ರೆ ಒಂಥರ ಸ್ಕಿಡ್ ಆಗ್ತಾಯಿತ್ತು. ಅದನ್ನು ಮುಗಿಸ್ಕೊಂಡು ಬಂದೆ. ಅದು ಮುಗಿಸ್ಕೊಂಡು ಬಂದಮೇಲೆ ಎಷ್ಟನೇ ಪ್ರೈಸ್ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ, ನೀವು ಗೆಸ್ ಮಾಡಿ ಎಷ್ಟನೇ ಪ್ರೈಸ್ ಬಂದಿರಬಹುದು ಅಂತ. ಅದಾದಮೇಲೆ ಶಟಲ್ ಆಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ರೂಲ್ಸ್ ಏನಿಲ್ಲ ಅಂತ ಹೇಳಿದ್ರು, ನಾನು ಅವಾಗ ಆಡ್ತಾಯಿದ್ದಿದ್ದು. ಮದುವೆಗಿಂತ ಮುಂಚೆ ಸಖತ್ ಆಡ್ತಾಯಿದ್ದೆ ಫ್ರೆಂಡ್ಸ್ ನಾನು ನನ್ನ ಫ್ರೆಂಡ್ಸ್ ಜೊತೆ. ಮನೆ ಹತ್ರ ಸ್ಕೂಲ್ ಡೇಸ್ ಫ್ರೆಂಡ್ಸ್ ಇರಲಿಲ್ಲ, ಹಾಗಾಗಿ ನಾನು ಅಲ್ಲೇ ಮನೆ ಹತ್ರ ಅಕ್ಕಪಕ್ಕ ಇರೋರ ಹತ್ರ ಆಡ್ತಾಯಿದ್ದೆ. ಅದಾದಮೇಲೆ ಇವರ ಅಮ್ಮನ ಕೂಡ ನೋಡ್ಕೋಬೇಕಿತ್ತಲ್ವ, ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಟ್ಟಿದ್ದಾರೆ. ಸಖತ್ ಗಾಳಿ ಬೇರೆ ಇತ್ತು ಫ್ರೆಂಡ್ಸ್, ಅದು ಬೇರೆ ಪ್ರಾಬ್ಲಮ್ ಆಯಿತು. ಸಾರಿ, ತುಂಬ ಗಾಳಿ ಇದ್ದಿದ್ದರಿಂದ ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಬಟ್ ನಮಗೆ ಅವಾಗ ಆಡಿರೋದಲ್ವ, ಸ್ವಲ್ಪ ಅಂದರೆ ಇವ್ರದ್ದು ರೂಲ್ಸ್ ಇರುತ್ತೆ. ನಾವು ಅಂದರೆ ಮನೆ ಹತ್ರ ಹೆಂಗೆ ಬೇಕು ಹಂಗೆ ಆಡ್ತೀವಿ, ಇವ್ರದ್ದು ರೂಲ್ಸಲ್ಲಿ ಆಡಬೇಕಿತ್ತಲ್ವ. ಇದೇ ನೋಡಿ ಫ್ರೆಂಡ್ಸ್, ನಮಗೂ ಕೂಡ ಫಸ್ಟ್ ಪ್ರೈಸ್ ಬಂದಿತ್ತು.
ಎಷ್ಟು ಜನಕ್ಕೂ ಫಸ್ಟ್ ಪ್ರೈಸ್ ಬಂದಿತ್ತು. ಎಲ್ಲ ಪೇರೆಂಟ್ಸೇ, ಎಲ್ಲ ಸ್ಕೂಲು ಮಿಕ್ಸೆಡ್ ಆಗಿ ಆಟಾಡಿದ್ದು, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ. ಅದಾದಮೇಲೆ ಮ್ಯೂಸಿಕ್ ಚೇರ್ ಕೂಡ ಇತ್ತು, ಮ್ಯೂಸಿಕ್ ಚೇರ್ ಕೂಡ ಆಡಿದ್ವಿ. ಇನ್ನೇನು 5 ಮೆಂಬರ್ಸಲ್ಲಿ ಹೋಯ್ತು ಫ್ರೆಂಡ್ಸ್. ಅದಾದಮೇಲೆ ನೋಡಿ ಪ್ರೈಸಸ್ ಈ ಥರ ಬಂದಿತ್ತು. ಇದೇನೋ ಈ ಥರದ್ದಿದೆ ಪ್ಲೇಟ್. ಇದು ಬಂದು ಅಡುಗೆ ಮಾಡೋಕ್ಕೆ ಮದರ್ಸ್ಗೆಲ್ಲ ಇಟ್ಕೊಟ್ಟಿದ್ರು. ಜೆಂಟ್ಸ್ಗೆಲ್ಲ ನೀವು ಶೀಲ್ಡ್ ಕೊಟ್ಟಿದ್ರು. ಮಕ್ಕಳಿಗೆಲ್ಲ ಇದು ಕೊಟ್ಟಿದ್ದಾರೆ, ಏನು ಹೇಳ್ತಾರೆ, ಸರ್ಟಿಫಿಕೇಟು ಮತ್ತು ಮೆಡಲ್ಲು. ಫಸ್ಟ್ ಪ್ರೈಸ್ ನೋಡಿ ಕೊಟ್ಟಿರೋಂಥದ್ದು. ಹಸ್ಬೆಂಡಿಗೆ ಬಂದಿದ್ದು ಖುಷಿಯಾಗೈತೆ ನೋಡಿ ನನಗೆ. ಸ್ಕೂಲ್ ಡೇಸಲ್ಲಿ ಕೂಡ ನಮಗೆ ಖುಷಿ ಆಯಿತು. ಚೆನ್ನಾಗಿದೆ ಅಲ್ವಾ? ಖುಷಿ ಆಯಿತು ನನಗೆ ಮಾತ್ರ. ಇದಾಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ